ಕಡೆ ನಿನ್ನೆ 2 ಸತ್ತೋಗ್ಯವ. ಭೀಮಾ ಸೇತುವೆ ಮೇಲೆ ನಡೀತಿರ್ತಕ್ಕಂಥ ಕಾಮಗಾರಿ ಆಮೆಗತಿಯಲ್ಲಿ ನಡೆದಿದೆ. ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಅದ. ಇದು ಹೈದರಾಬಾದ್ ಬಿಜಾಪುರ ಹೆದ್ದಾರಿ ಇರೋದ್ರಿಂದ ಆ ಬ್ರಿಡ್ಜಿನ ಮ್ಯಾಗ ಹೋಗೋಕ್ಕೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಿದ್ದರೂ ಕೂಡ ತಕ್ಷಣ ಮಾಡಬೇಕಂತಕ್ಕಂಥ ಎಚ್ಚರಿಕೆ ಹೋರಾಟದ ಎಚ್ಚರಿಕೆ ನೀಡಿದಾಗ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಡಳಿತ ಈ ಕಾಮಗಾರಿಗೆ ವೇಗ ಮಾಡಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ತಕ್ಷಣ ಇದು ರಸ್ತೆ ಸಂಪೂರ್ಣವಾಗಿ ಕಾಮಗಾರಿ ಮುಗಿಸಿ ಸಾರ್ವಜನಿಕರ ರಸ್ತೆ ತಿರುಗಾಡಲು ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ದರೆ ತಡ ಆದರೆ ಮತ್ತೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಕಾಮಗಾರಿ ಆಗ್ಯದ. ನಮ್ಗೆ ಆ ಕಡೆ ಅಡಿಗೇರಿ ಕಡ್ಲಿಂತ ಬರಕ್ಕೆ ಭಾಳ ತೊಂದರೆ ಆಗ್ಯದ. ಆ ಕಡೆ ನಿನ್ನೆ 2 ಸತ್ತೋಗ್ಯವ ರೋಡಿಗೆ. ಇದು ಜಲ್ದಿ ಮುಗಿಸ್ಬೇಕಂತ ಹೇಳಿ ನಿಮ್ಗೆ ಮನವಿ ಮಾಡ್ತೀವಿ. ಏನು ನಿಮ್ಮ ಹೆಸರು? ಶಂಕರಪ್ಪ ಕಲ್ಪನಿ. ಹಾಲಿಗೆರ್ಲಿಂದ ಯಾದಗಿರಿಗೆ ಹೋಗ್ಬೇಕಾದ್ರೆ ನಮಗೆ ಶಾಪುರಕ್ಕೆ ಹೋದಷ್ಟು ಆಗಕ್ಕೈತದ. ಆದಷ್ಟು ಬೇಗ ನಮ್ಮ ಕಾಮಗಾರಿ ಮುಗಿಸಿ ನಮ್ಗೆ ಯಾದಗಿರಿಗೆ ಹಿಂಗೆ ಸರಳವಾಗಿ ಮಾರ್ಗ ಕೊಡಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತೀನಿ. ನಿಮ್ಮ ಹೆಸರು? ರೆಡ್ಡಪ್ಪ ನೆಟಕರ್, ಹಾಲಿಗೆರ. ಇಲ್ಲ, ಒಂದು 5-10 ನಿಮಿಷ ಇದೆ. ಸಾಹೇಬ್ರು ಬಂದ್ರೆ ಮಾತಾಡಿದ್ರು. ಬಂದೆ 2 3 ಈಗ ಅವ್ರಿಗೆ ಈ ಪಾಪ ಹೊತ್ತಾಗ ಬಂದ ಗುಡಿಯಲ್ಲಿ ಕುಂದ್ರ ಮೀಟಿಂಗ್ ಅದು ಯಾರು ಹೇಳ್ಬೇಕು ಹೇಳಿ ಸಂಬಂಧಪಟ್ಟರಿಗೆ ನಾನು ಅಲ್ಲಿ ಎಲ್ಲರೂ ಕಲ್ತು ಮಾತಾಡ್ಕೊಂಡು ಒಂದು ಟೈಮ್ ತೊಗೊಂಡು ನಾವು ನೆನಪು ಮಾಡಿ ಡೇಟ್ ಫಿಕ್ಸ್ ಮಾಡೋಣ. ಮೇನ್ ಬರೀ ಒಂದು 4-5 ಡೇಟ್ ಫಿಕ್ಸ್ ಮಾಡಿದ್ರೆ ಈಗ 22 ಸತ್ತವ್ರಿ ಅಪಘಾತ ಎಲ್ಲಿ